त्रायाकामस्तु श्रीमद्वेङ्कटनाथाय श्रीनिवासाय श्रीपतिर्भृगुणा सर्वलोकोत्कृष्ट इति रतः गोक्षीरसिक्त सर्वांगो वाल्मीकस्तः ಶುಭಂ ದಿಶೇತ್ ಶ್ರೀ ಸಹಿತ ಶ್ರೀ ವೆಂಕಟೇಶಗೆ ಸಾಸಿನಾರತಿ ಮಾಡಿ ಬೇಡುವೆ ಭಾಷೆ ಭಾಷೆಗೆ ಬುದ್ಧಿ ವಿಕಾಸ ಕೊಡು ಎಂದು ಆಶು ಕೊಲ್ಲಾಪುರದ ದೇವಿಗೆ ಬೇಸರದೆ ಕರ ಮುಗಿದು ಬೇಡುವೆ ದಶರಥಿ ನಿಜದಾಸ ಕೊಲ್ಲೋಳೀಶ ವಂದಿಸುವೆ ಶ್ರೀ ಜಯಾರ್ಯರ ಮೊದಲು ಮಾಡಿ ರಾಜಗುರು ಸಂತತಿಗೆ ನತಿಸುವೆ ಐಜಿ ವೆಂಕಟಾರಾಮ ವರ್ಯರ ಪೂಜೆಯಲ್ಲಿರುವೆ ಶ್ರೀ ಜಯಾರ್ಯ ಮುನೀಂದ್ರ ಸೇವೆಗೆ ಈ ಜಗತಿಯಲ್ಲಿ ಜನಿಸಿ ಅವರ ಪೂಜಿತಾಖ್ಯವೂ ವಹಿಸಿದವರನ್ನು ಪೂಜಿಸುವೆ ಬಿಡದೆ ನಿತ್ಯದಲ್ಲಿ ಶ್ರೀ ಕೃಷ್ಣಾರ್ಯರೆಂಬುವ ಉತ್ತಮರ ಪದ ಬಂದಿ ಆಗುರು ಪುತ್ರರಾಗಿರುವ ವಿಷ್ಣು ತೀರ್ಥರನ್ನು ನಮಿಸ ಮತ್ತೆ ಸ್ವೋತ್ತಮರಾಗಿ ಇರುವ ಗುರುಗಳಿಗೆ ಹೊಂದಿಸುತ್ತಾ ಸರ್ವೋತ್ತಮನಂತಾದ್ರಿ ರಮಣನ ಮಹಿಮೆ ಪೇಳುವೆನು. ಪೂರ್ವದಲ್ಲಿ ಭೃಗುಮುನಿಗೆ ಸರ್ವ ಮುನಿಗಳು ಬುದ್ಧಿಪೂರ್ವಕ ಹಿಂಗ್ ಹೇಳಿದರು. ಗರ್ವಾದಿ ಸಹಿತ ನರಹಿತ ಸರ್ವಗುಣ ಸಂಪೂರ್ಣ ಸರ್ವ ದೇವೋತ್ತಮನು ಇರುವ ಹರೆಂದು ತಿಳಿ ಸರ್ವ ಲೋಕದಲ್ಲಿ ಸರ್ವರಿಗೆ ಹಿತಕರ ಮೃದು ಪೂರ್ವ ವಚನವ ಕೇಳಿ ಪೂರ್ವದಲ್ಲಿ ಹೋದ ತನ್ನ ಪೂರ್ವಿಕನ ಮನೆಯಲ್ಲಿ ಗರ್ವ ಅವನಲ್ಲಿ ಕಂಡು ಗರ್ಕನೆ ತಾ ತಿರುಗಿ ಪಾರ್ವತೀಶನು ಎಲ್ಲಿ ಇರುವ ನಡೆದನಲ್ಲಿ ಕೂಡಿ ಪಾರ್ವತಿಯಿಂದ ಕ್ರೀಡೆಯಿಂದಿರುವವನ ನೋಡಿದನು. ಆಗಲ್ಲಿ ಪ್ರೌಢ ಪಾರ್ವತಿಯು ಮಾತಾಡಿದಳು ನಾಚುತ್ತಲಿ, ಬೇಡ ಬಿಡು ಪ್ರಾಣೇಶ ನೋಡು ಭೃಗುಮುನಿ ಬೇಡ ಬಂದ ಬೇಡಿ ಕೊಂಬುವೆನು. ವಾಡನೆ ಕಣ್ಕೆಂಪು ಮಾಡಿ ಮುನಿ ಇದ್ದಲ್ಲಿ ಓಡಿ ಬಂದನು. ಆಗ ನೋಡಿ ಭೃಗು ಶಾಪ ಈಡಾಡಿದನು. ನಿನ್ನ ಪೂಜೆಯ ಬೇಡ ಈ ಲೋಕದಲ್ಲಿ ನೋಡಿ ಲಿಂಗವ ಪೂಜೆ ಮಾಡಲಿ ಜನರು ಕೊಟ್ಟು ಈ ಪರಿ ಶಾಪ ಮೆಟ್ಟಿದನು. ವೈಕುಂಠ ತಟ್ಟನೆ ಮತ್ತಲ್ಲಿ ದಿಟ್ಟ ದೇವನ ಕಂಡಪಟ್ಟ ಗರಸಿಯ ಕೂಡಿ ದಿಟ್ಟಾಗಿ ಮಲಗಿರಲು ಸಿಟ್ಟಲೊದ್ದನು. ಒಳ್ಳೆ ಪೆಟ್ಟು ಅವನೆದಿಗೆ ಪೆಟ್ಟು ತಾಗಲು ನೋಡಿ ತಟ್ಟನೆ ಹರಿಯದ್ದು ಬಿಟ್ಟು ಮಂಚವನ್ನು ಮುಟ್ಟಿ ಮುನಿಪಾದವನ್ನು ದುಷ್ಟನಾಗಿ ಯಾಕಿನ್ನ ಮೇಲಿಷ್ಟು ಸಿಟ್ಟು ಭೃಗುಮುನಿ ಯಾಕಿನ್ನ ಮೇಲಿಷ್ಟು ಸಿಟ್ಟು ನಾ ಕೊಡುವೆನು ನಿನಗೀ ಕಾಲಕ್ಕೆ ನಾ ಬೇಕಾದದ್ದು ಬೇಡು ಯಥೇಷ್ಟ ಸದ್ದು ಇಲ್ಲದೇನ ಇದ್ದ ಮನೆಗೆ ಬಂದು ಒತ್ತ ಕಾರಣ ಪೇಳಿಷ್ಟು ಸಿದ್ಧನಾಗಿ ನೀನು ಬಂದದ್ದು ನಾ ಎರಿಯನು ಬುದ್ಧಿ ತಪ್ಪಿತು ಕ್ಷಮಿಸಿಷ್ಟು ಚಂದ್ರಾಗಿ ಕಾಠಿಣ್ಯದಿಂದಿದ್ದ ಎನ್ನೆದೆ ನೊಂದಿಲ್ಲ ಎಳ್ಳ ಕಾಳಷ್ಟು ಇಂದು ಈ ಕೋಮಲ ಸುಂದರ ಪಾದವು ನೊಂದುಕೊಂಡಿದ್ದಾವು ಎಷ್ಟೋ ದರೆಯಳು ದ್ವಿಜರಿಗೆ ಸರಿ ಯಾರು ಇಲ್ಲೆಂದು ಬರುವುದು ಭಯವಹಳಷ್ಟು ಪರದನಂತಾದೀಶನ ಪರಮ ಭಕ್ತರಿಗೆ ಬರಬಾರದೆಂದಿಗೂ ಸಿಟ್ಟು ಇಂದಿರಾಪತಿಯು ಹೀಗೆಂದು ಮುನಿಪಾದಗಳ ಚಂದದಿಂದಲೇ ಒತ್ತಿ ತ್ವರದಿಂದ ಉಷ್ಣೋದಕವ ತಂದು ತೊಳೆಯುತ್ತ ಭಕ್ತಿಯಿಂದ ಶಿರದಲ್ಲಿ ವಹಿಸಿ ಇಂದು ಪಾವಿತಾನಂದ ನಂದೆನೆಂದ ಹರುಷದಲ್ಲಿ ಮುಂದೆ ಭೃಗುಮುನಿಯು ಮುಕುಂದನ ಕೊಂಡಾಡಿ ಬಂದ ಹರುಷದಲ್ಲಿ ಅಲ್ಲಿಂದ ಭೂಲೋಕದಲ್ಲಿ ಇಂದಿರೇಶನೇ ಸರ್ವದಿಂದಲಿಗ ಸತ್ಯ ತಿಳಿರೆಂದ ಮುನಿಗಳಿಗೆಲ್ಲ ಮುಂದೆ ವೈಕುಂಠದಲ್ಲಿ ಇಂದಿರಾದೇವಿ ಗೋವಿಂದ ನಾಟಕವ ಕಂಡು ಅಂಗಡಿ ಪರಿಯ ಹರಿಯೇ ಹೋಗುವೆ ನಾನು ಮುಂದಿರುತ್ತಿರು ಒಬ್ಬನೇ ನೀನು ತಿರುಕನಾಗಿ ಇರುತ್ತಿರುವ ಭೂಸುರನು ಭರದೊಳೊದ್ದ ನಿನ್ನ ಹಿರಿಯತನವೇನು ನಿನ್ನ ಶ್ರೀವತ್ಸವಿದು ಬಹು ಮಾನ್ಯವು ಎಂದೆನಿಸುವುದು ಎನ್ನ ಆಲಿಂಗನವನ್ನು ಕೊಂಬುವುದು ಇನ್ನು ಈ ಸ್ಥಳವು ಅಮಾನ್ಯವಾಗಿರುವುದು ಬಡವ ಬ್ರಾಹ್ಮಣರಿಂದ ನೀ ಕಡೆಗೆ ಕೂಡಿರು ಚಂದ ಮಡದಿಯ ಹಂಬಲ ಬಿಡು ದೂರದಿಂದ ತಡ ಮಾಡದೆ ನಾ ನಡೆದೆ ಗೋವಿಂದ ಇನ್ನೆನ್ನಗಡವ್ಯಾಕೋ ಬಿಡು ನಿನ್ನ ಸಂಗಾತಿ ಸಾಕೋ ಎನ್ನ ವೈರಿಗಳ ಮನ್ನಿಸು ವ್ಯಾಕೋ ನನ್ನಿಚ್ಛೆಯಲ್ಲಿ ನಾ ಇನ್ನಿರಬೇಕೋ ಹಿಂದಕ್ಕೆ ಕುಂಭೋದ್ಭವನು ಎನ್ನ ತಂದೆಯ ನುಂಗಿದ ತಾನು ಮುಂದೆ ಮೂತ್ರಫಲದಿಂದ ಬಿಟ್ಟಿಹನು ಅಂದಿಗೆ ಎನಗ ಆನಂದವೂ ಏನು ಮತ್ತೆನ್ನ ಸೊಸೆಗವರು ಬಹು ಭಕ್ತಿಯಲ್ಲಿ ಪೂಜಿಸುವರು ನಿತ್ಯ ನಾಲಿಗೆಯಲ್ಲಿ ಪೊತ್ತುಕೊಂಡಿಹರು ವೈರ್ಯವ ಹೊರತು ಇನ್ಯಾರು ಹುಡುಗು ಬುದ್ಧಿಯು ಎಂದು ನಾ ಕಡೆಗೆ ಬಲ್ಲೆನು ನಿಂದು ಮಡುವ ಧುಮುಕಿ ಕಲ್ಪೆಡೆಯ ಪೊತ್ತಿಹುದು ಪಿಡಿದು ಭೂಮಿಯ ಕಂಬ ಒಡೆದು ಬಂದಿಹುದು ಬಡವ ಬ್ರಾಹ್ಮಣನಾದಿ ಚಪ ಕೊಡಲಿಯ ಕೈಯಲ್ಲಿ ಪಿಡಿದು ಮಡದಿಯ ಕಳಕೊಂಡು ತುಡುಗ ನೀನಾದಿ ಹಿಡಿದು ಬತ್ತಲೆ ಕೊಟ್ಟಿ ಗಡವ ನೇರಿದಿ ಎಷ್ಟು ಪೇಳಲೇ ನಿನಗೆ ನೀ ಎಷ್ಟು ನುಡಿ ಮಾಡಿದಿ ಹೀಗೆ ಅಷ್ಟು ಮನಸ್ಸಿನೊಳಗಿಟ್ಟೆನು ಆಗ ಕಟ್ಟ ಕಡೆಗೆ ಬರು ಸಿಟ್ಟು ಬಂತೆನಗೆ ಎಲ್ಲರಿಗುತ್ತಮ ನೀನು ಎಂದಿಲ್ಲಿದ್ದೆ ಮೋಹಿಸಿ ನಾನು ಬಲ್ಲೆ ಇನ್ನು ಕರವೀರದೊಳಿರುವೆನು ಬಲ್ಲಿದನಂತಾದ್ರಿಯೊಳಿರುವ ನೀನು ಶ್ರೀದೇವಿಯು ಹರಿ ಕೂಡಿ ಪರಿ ಕಲಹ ಮಾಡಿ ತ್ವರಿತದಿಂದ ನಡೆದಳು ಕರವೀರಪುರಕ್ಕೆ ಪರಮಾತ್ಮನು ತಾ ಮುಂದೀಪರಿ ಚಿಂತಿಸೂತಿಹನು ಸಿರಿ ಇಲ್ಲದ ವೈಕುಂಠ ತರಿಬಾರದು ಎನಗೆ ಏನು ಮಾಡಲಿ ಲಕ್ಷ್ಮಿಹೀನ ನಾದೆನು ನಾನು ದೀನನಾದೆನು ನನ್ನೊಳು ನಾನೇನೊಂದು ಪ್ರಾಣದರಸಿಯ ನಾನು ಕಾಣೆವೇನೆಂದು ಪ್ರಾಣ ನಿಲ್ಲದು ಪಟ್ಟದ ರಾಣಿಯ ಬಿಟ್ಟು ಇನ್ಯಾಗೆ ಇರಲಿ ಇನ್ನಾಕೆಯ ಹೊರತು ಕಣ್ಣಿಗೆ ವೈಕುಂಠಾರಣ್ಯ ತೋರುವುದು ಇನ್ನೆಲ್ಲಿ ಹೋಗಲಿ ಎಂದು ಚೆನ್ನಾಗಿ ತಿಳಿ ಮುನ್ನ ಧರೆಯಲಿ ಬಂದ ತನ್ನಿಂದ ತಾನು ಶ್ರೀ ವೈಕುಂಠಕ್ಕಿಂತ ಈ ವೆಂಕಟಾಗಿರಿಯೋ ಕೇವಲಾಧಿಕವೆಂದು ಭಾವಿಸಿ ಪರಿಯೋ ಆವತ್ತಿಗೆ ಬೇಗಲ್ಲೆತ ವಾಸಕ್ಕೆ ನಡೆದ ದೇವತಿಂತ್ರಿಣಿ ಎಂಬ ಆ ವೃಕ್ಷವ ಕಂಡ ಅಲ್ಲೊಂದಿರುವುದು ಬಲ್ಲಿದ ಹೊತ್ತು
ಅಲ್ಲಿತ ಅಡಗಿದ ಮೆಲ್ಲಗೆ ಹೋಗಿ ಅಲ್ಯ ದೇಶದಲ್ಲೊಬ್ಬ ಚೋಳಾಕ್ಯನು ರಾಜ ಎಲ್ಲರಿಂದಲೇ ತನ್ನ ಪುರದಲ್ಲೇ ಇರುವ ಅವನ ಮನೆಯಲ್ಲಿ ಬಂದ ಭುವನಾದಿಕ ಬ್ರಹ್ಮ ಶಿವನ ಕರುವಿನ ಮಾಡಿ ತಾನಾಕಳಾಗಿ ಅವನ ತಾಯಿಯು ಲಕ್ಷ್ಮಿ ಅವನ ಮಾರಿದಳು. ಅವಳು ಬೇಡಿದ್ದು ಕೊಟ್ಟು ಅವನೀಶಕೊಂಡ ಕರೆಸಿಕೊಂಡಷ್ಟು ಹಾಲು ಕರೆಯುವುದು ನಿತ್ಯ. ವರಸಾಧು ಗುಣದಿಂದ ಇರುವುದು ಮತ್ತೆ 2,000 ಗೋವುಗಳ ಸರಸಾಗಿ ಕೂಡಿ ಚರಿಸಿ ಬರುವುದು ವೆಂಕಟಗಿರಿ ಹೋಗಿ ನಿತ್ಯ. ಮುಂದಾಧೇನುವು ಜಾನಕ್ಕೆ ತಂದು ನಾ ಇಲ್ಲಿ ಬಂದ ಕಾರಣವೇನು ಎಂದು ಸ್ಮರಿಸುತ್ತಲೇ ಹಿಂದಿರೇಶಗೆ ಭಕ್ತಿಯಿಂದ ಕ್ಷೀರವನು ಚಂದಾಗಿ ಕರಗುವುದು ಬಂದು ಹುತ್ತಿನಲ್ಲಿ ಹಿಂಡಾಕಳುಗಳ ಕೂಡಿಕೊಂಡು ಬರುವುದು. ಹಿಂಡದು ತನ್ನ ಕರುವಿನ ಕೊಂಡು ಒಂದು ದಿನವೋ ಕಂಡು ಈ ಪರಿ ರಾಜನ ಹೆಂಡತಿಯು ಆಗ ಚಂದ ಕೋಪದಿ ಗೋಪನ ಕಂಡಂದಳು ಹೀಗೆ ಏನು ಎಲೆ ಗೋಪಾಲ ದೇನುವಿನ ಹಾಲು ನೀ ಏನು ಮಾಡುವಿ ನಿತ್ಯ ನೀನು ಕೊಂಬುವೆಯೋ ಅಥವಾ ತಾನೇ ಕುಡುವುದೋ ಮತ್ತೇನು ಮಾಡುವುದು ಬೇಗನೆ ಪೇಳೀಗ ನಾನು ಒಳ್ಳೆಯವಳಲ್ಲ ಪ್ರಾಣ ಕೊಂಬುವೆನು. ದೇನಪನು ಈ ಮಾತು ಮೌನದಿಂದಲೇ ಕೇಳಿ ತಾನು ಗಾಬರಿಗೊಂಡು ಏನು ಬಂತಿದು ಎನಗೆ ಏನು ಮಾಡಲಿ ಎಂದು ಧ್ಯಾನಿಸುತ್ತಾ ರಾಜ ಮಾನಿನಿಗೆ ನುಡಿದ ಬಹುದೀನನಾಗಿ ಅರಿಯನ ನಿಮ್ಮರ ಮನೆಯ ಸುದ್ದಿಯನ್ನು ಅರಿಯೆ ತುರುಗಳ ಕಾಯ್ಕೊಂಡು ಬರುವೆನ ಇದ ಹೊರತೋ ಕರೆಸಿಕೊಂಬುವರ್ಯಾರೋ ಕರುವನು ಕಟ್ಟುವರ್ಯಾರೋ ಅರಿಯೆ ಬರಿದೇನಿ ಎನ್ನ ಮೇಲೆ ಹರಿ ಉದ್ಯಾಕೆ ಅರಿಯೆ ಕರುವು ತಾನುಂಬೋದೋ ಪರರ ಪಾಲಾಗುವುದೋ ಅರಿಯೆ ಸರಸಾಗಿ ತಿಳಿ ನೀನು ನೆರೆ ಹೊರೆಯವರನ್ನ ಅರಿಯೆ ಕಳ್ಳತನ ಮಾಡಿ ಸುಳ್ಳು ಮಾತಾಡೋದು ಅರಿಯೆ ಬಲ್ಲಿದ ನಂತರಾದ್ರಿ ವಲ್ಲಭಾತ ಬಲ್ಲ ಅರಿಯೇನ ನಮ್ಮ ಪಟ್ಟಧರಿಸಿಯು ಕೋಪನಷ್ಟು ಮಾತನು ಕೇಳಿಸಿಟ್ಟು ಸಹಿಸದೆ ಕ್ರೂರ ದೃಷ್ಟಿಯಿಂದಲೀ ನೋಡಿ ಇಷ್ಟು ಮಾತಿವಾಗ್ಯಾಕೆ ಕುಟ್ಟಿರೆನ್ನುತ್ತಾ ಒಳ್ಳೆ ಗಟ್ಟಿ ಚುಟುಕಿನಲ್ಲಿ ಬಹಳ ಪೆಟ್ಟು ಹೊಡಿಸಿದಳು. ಪೆಟ್ಟ ಗಂಜುತ ಗೋಪ ತಟ್ಟನೆ ಮರುದಿನ ಕಟ್ಟಿದಳ ಕಳಾಪ ಕಣ್ಣು ಬಿಟ್ಟು ಬೆನ್ನತ್ತಿದನ ಬಿಟ್ಟಂತ ಆ ಕಳವು ನೆಟ್ಟನೆ ಗಿರಿ ಹೋಗಿ ಬಿಟ್ಟಿತ ಹುತ್ತಿನಲ್ಲಿ ಅಷ್ಟು ಹಾಲನ್ನು ಸಿಟ್ಟಿಲ್ಲದನು ನೋಡಿ ದುಷ್ಟ ಗೋಪಾಲತ ಮುಟ್ಟಿಕೊಡಲಿಯೂ ಎತ್ತಿ ಕಟ್ಟುವ ಸಮಯದಲ್ಲಿ ತಟ್ಟನೆ ಹರಿಯು ಆ ಪೆಟ್ಟು ತನ್ನಲ್ಲಿ ಕೊಂಡ ದೃಷ್ಟಿಯಿಂದ ತನ್ನವರ ಕಷ್ಟ ನೋಡುದಲೆ ಸೃಷ್ಟಿಕರ್ತನ ಸಿರಿದಿ ತತ್ತಿ ಪುಟ್ಟಿತು. ರಕ್ತ ನೆಟ್ಟನೆ 7 ಗೇಣು ಪರಿಮತಿಯಾಗಿ ಎಷ್ಟೊಂದು ಭೀತಿಕರ ಶಿಷ್ಟ ಶಬ್ದವಾಗುವುದು ಅಷ್ಟು ನೋಡುತ್ತಾ ಪ್ರಾಣ ಬಿಟ್ಟ ಗೋಪಾಲ ಮುಂದಕ್ಕಾಕಳು ಗಿರಿಯಿಂದ ಧರೆಗಿಳಿಯುತ್ತಲೇ ಬಂದು ರಾಜನ ಸಭೆಯ ಮುಂದೆ ಹೊರಳಾಡುವುದು. ಮುಂದೆ ನೃಪಕಂಡು ಹೀಗೆಂದ ಈ ಪ್ರಿಯ ಹೊಂದು ಗೂಡಿಸಿರಿಗೋ ವೃಂದದೊಳಗಿದ ಇದನು ಅಂದ ನುಡಿ ಕೇಳಿ ಅಲ್ಲಿಂದ ಪರಿಚಾರಕನು ಮುಂದಾಕಳ ನಡೆಸಿ ಹಿಂದೆ ತಾ ಹೋಗುತ್ತಲೇ ಅಂದಿಗಲ್ಲಾದದ್ದು ಚಂದದಲ್ಲಿ ನೋಡಿ ಭಯದಿಂದ ಅರಸಗೆ ಓಡಿ ಬಂದು ಪೇಳಿದನು. ಅರಸ ಕೇಳುತ್ತಾ ಬೇಗ ತರಿಸಿ ಯಾನವನು ವಿರಸದಿಂದಲೇ ಕುಳಿತು ಕರೆಸಿ ಸೈನ್ಯವನ್ನೆಲ್ಲ ತರಿಸುತ್ತಲೇ ಆ ರಕ್ತ ಸುರಿಸುವ ಸ್ಥಳ ನೋಡಿ ಸ್ಮರಿಸಿ ತಿಳಿಯದೆ ನೆನೆದು ಒರೆಸಿದನು ಬೆವರು. ಅರಸು ಬಂದದ್ದು ನೋಡಿ ಸರಸಿ ಜೋದ್ಭವ ಪಿತನು ಸರಸರನೆ ಹೊರಹೊರಟ ಸ್ವರಸರ್ಪ ಬಂದಂತೆ ಶಿರಸಿನಲ್ಲಿ ಅಂಗೈಯ ನಿರಿಸಿ ಗಾಯವ ಅನ್ನುತ್ತಿ ಸುರಿಸುತ್ತಲೇ ಕಣ್ಣೀರು ಒರೆಸುತ್ತಲೇ ನುಡಿದ ಕೇಳು ಎಲೋ ನೀ ಪಾಪಿ ಚೋಳ ರಾಜನೇ ಇದನ್ನು ಕೇಳದೆ ಅಂತ ವೇಳೆಯು ಬಂತೆನಗೆ ಮಂದಮತಿಯೇ ನೀನು ಬನಾಂದನಾಗಿರುವೆಯೋ ಇಂದು ಬಡವರ ಸುದ್ದಿ ಒಂದು ಬಲ್ಲೆನೋ ತಂದೆ ತಾಯಿಗಳಿಲ್ಲ ಬಂದು ಬಳಗವೂ ಇಲ್ಲ ಇಂದು ಎನಗಾರಿಲ್ಲವೆಂದು ಮುಳುಕುವೆನೋ ಎಡತೊಡೆಯಲ್ಲಿ ಒಪ್ಪುವ ಎನ್ನ ಮಡದಿಯು ಎನ್ನನ್ನು ಬಿಟ್ಟು ಸಿಟ್ಟಿಲಿ ದೂರ ನಡೆದಳು ನಾಯಿಲ್ಲೇ ಗಿಡದಾಶ್ರಯದಲ್ಲಿರುತ್ತಿರಲು ಬಿಡದೆನ್ನ ಗೋಪಾಲ ಕೊಡಲಿಯ ಬಿಡಿದು ಎನ್ನ ತಲೆ ಒಡೆದ ನಯ್ಯಯ್ಯೋ ಲೇಪಿಸಲಿ ಮೈಯಲ್ಲಿ ರಕ್ತವು ವ್ಯಾಪಿಸಿದಂತಾದಿಯಲಿ ಈ ಪರಿ ದುಃಖವ ನಾನು ನಿರೂಪಿಸಲಿನ್ನಷ್ಟು ತಾಪಸಾರೊಡೆಯನು ಸಂತಾಪಿಸುತ್ತಲೇ ನಿನ್ನೊಳು ಕೋಪಿಸಿ ದುಃಖವ ಸಹಿಸದೆ ಶಪಿಸುವೆನು ಬಿಡದೆ ಆ ಚೋಳಾಧಿಪನೇ ಕಲಿ ಚಲಿಸುವ ಪರ್ಯಂತನಿ ಚಲಿಸುತ್ತಲೇ ಹೋಗೋ ಪಿಶಾಚನು ಆಗಿನ್ನು ಈ ಚೆಂಡಾಗಿಹ ಶಾಪವ ತಾ ಚಿಟ್ಟಿಡುತ್ತ ಕೇಳಿ ಆ ಚೋಳಾಧಿಪ ಬಿದ್ದ ಮೂರ್ಛಿತನಾಗೆಲ್ಲೆ 2 ಗಳಿಗೆಯ ಮೇಲೆ ಸ್ಮರಣೆಯಿಂದಲೇ ಎದ್ದು ತರತರನೆ ನಡುಗುತ್ತಾ ಈ ಮಾತಾಡಿದನು. ಹರೇ ನೀ ಎನಗ್ಯಾಕೆ ಈ ಶಾಪವ ಕೊಡುವಿ ಅರಿತು ಎನ್ನ ಅಪರಾಧವು ಇರುವುದು ಏನ್ ಹೇಳೋ. ಈ ಪರಿ ಮಾತನ್ನು ಕೇಳಿ ಆ ಪರಮಾತ್ಮನು ಆಗ ಪಾಪಿಗಳನ್ನು ಮೋಹಿಸುತ್ತಲೇ ಈ ಪರಿ ತಾ ನುಡಿದ ನಾ ಪಾಪಿನ ಕಳ ಮುಂಗೋಪಿನ ನಿನಗೀಗ ಶಾಪಿಸಿ ತಿಳಿಯದೆ ಪಶ್ಚಾತ್ತಾಪವ ಪಡುವೆನು ನೆತ್ತಿಯ ಗಾಯಕ್ಕೆ ನಾ ಮೈ ಮರೆದು ಪರವಶನಾಗಿ ವ್ಯರ್ಥ ಶಾಪವ ಕೊಟ್ಟೆ ನೀ ಹೊತ್ತು ಅಯ್ಯಯ್ಯೋ ಸತ್ಯ ಸಂಕಲ್ಪಕ್ಕೆ ಮತ್ತೆ ಉಪಾಯವೂ ಇಲ್ಲ ಮಿಥ್ಯವಾಗುವುದು ಶಾಪ ಸತ್ಯ ತಿಳಿ ನೀನು ಆಕಾಶರಸನು ಕನ್ಯತಾ ಕೊಡುವನು ಮುಂದಿನಗೆ ಶಿಖರ ಪದ್ಮಾವತಿ ಎಂದಾಕೆಯೂ ನಾಮವಿದು ಆ ಕಾಲಕ್ಕೆ ತಿಳಿ ಮತ್ತೆ ನಾ ರತ್ನಗಳುಳ್ಳ ಶ್ರೀ ಕಿರೀಟವ ಕೊಡುವ ತೂಕವು ಬಹಳದಕ್ಕೆ ಎಂದಿಗೆ ಶುಕ್ರವಾರ ಬಂದಿಹುದು ಮನ ಬಿಡದೆ ಅಂದಿಗೆ ಆ ಕಿರೀಟವ ಚಂದದಿ ಧರಿಸುವೆನು
ನೊಂದ ತಲೆ ಆಗ ಕಣ್ಣಿಂದ ತುಳುಕಲು ನೀರು, ಅಂದಾರುಗಳಿಗೆ ಆನಂದವಾಗಲಿ ನಿನಗೆ, ಹೀಗೆಂದಾತನ ಕಳುಹಿ ಆಗ ನಂತಾದ್ರೀಶ ಹೀಗೆಂದು ತನ್ನ ಮನದಲ್ಲಿ ಚಿಂತಿಸಿದ. ಈ ಗಾಯವು ಮುಂದಿನ್ನು ಹೇಗೆ ಮಾಯುವುದೆಂದು ಆಗಲೇ ಸ್ಮರಿಸಿದನು. ಬೇಗ ಬೃಹಸ್ಪತಿಯ ಬಂದನ ದೇವಗಳು ಇಂದ ಲೋಕವ ಬಿಟ್ಟು, ಅಂದಿಗಾಕ್ಷಣ ಹರಿಗೆ ಅಂದನೇ ಪರಿ ತಾನು ಇಂದಿರೇಶನೆ ಇಂದೆನ್ನ ತರದ್ಯಾಕೆ ಮುಂದೆ ಕಾರ್ಯಗಳೇನು ಚಂದದಲ್ಲಿ ಪೇಳೋ, ಅಂದ ಮಾತನ್ನು ಕೇಳಿ ಹಿಂದಾದ ವೃತ್ತಾಂತ ಚಂದದಲ್ಲಿ ತಿಳಿಸಿ ಹೀಗೆಂದು ನುಡಿದನು. ಮತ್ತೆ ಒಂದೊಂದು ಹೀಗೆ 101 ಮಾತುಗಳ್ಯಾಕೆ ಮುಂದೆ ತಲೆಗೆ ಔಷಧವು ಇಂದು ಪೇಳನಗೆ, ಉತ್ತಮವಾಗಿರಬೇಕು ನೆತ್ತಿಗಿತಕರವಾಗಿ ಮತ್ತೆ ಸುಲಭಕ್ಕಿರಬೇಕು, ಸತ್ಯ ನೀ ಪೇಳು ದುಡ್ಡೆತ್ತಿ ಕೊಡುವಂತಹದ್ದು ಮತ್ತೆ ಪೇಳಲು ಬೇಡವಿತ್ತ ಎನ್ನಲಿ ಇಲ್ಲ ಅತ್ಯಂತ ರಿಕ್ತ. ಉತ್ತರಕ್ಕೆ ಹೀಗೆ ಪ್ರತ್ಯುತ್ತರವ ನುಡಿದ ಗುರು, ಉತ್ತಮನೆ ನೀ ಬಹಳ ರಿಕ್ತನಾದರೆ ಕೇಳು, ಹತ್ತಿಯ ಹಾಲೊಳಗೆ ಮತ್ತೆ ಎಕ್ಕೆಯ ಫಲದ ಹತ್ತಿಯನ್ನು ಕೂಡಿಸಲು ವರ್ತ ಗಾಯದಲ್ಲಿಟ್ಟು ಸುತ್ತು ಮೇಲ್ವಸ್ತ್ರವನ್ನು ನಿತ್ಯ ಈ ಪರಿ ಮಾಡು ಮತ್ತೇನು ಬೇಡ, ಇಂಥ ಔಷಧಿಗೆ ಇದರಂತೆ ಪೇಳುವೆ ಪಥ್ಯ ಶಾಂತ ಸಾಮೆಯ ಅನ್ನ ಜೇನುತುಪ್ಪ ಸ್ವೀಕರಿಸು, ಇಂಥ ಗಾಯಕ್ಕೆ ನೀನು ಚಿಂತೆ ಮಾಡಲೂ ಬೇಡ ಶಾಂತವಾಗುವುದಯ್ಯ ಶಾಂತ ಮೂರುತಿಯೇ. ಇಂಥ ಮಾತಿಗೆ ಹರಿಯು ಸಂತೋಷ ತಾಪಟ್ಟು ಅತ್ಯಂತ ತಲೆದು ಈ ಎನ್ನಂತರಂಗಕ್ಕೆ ಒಪ್ಪುವಂತಹದ್ದು ಪೇಳಿರಿ ಅಂತ ಸ್ತುತಿಸವನ, ಅದರಂತೆ ಮಾಡುತ್ತಲೇ ತಾ ನಿಂತ ಗಿರಿಯಲ್ಲೇ ಪುತ್ತವೇ ಕೌಸಲ್ಯ ತಿಂತ್ರಿಣಿಯು ದಶರಥನ ಮೆತ್ತೆ ಶೇಷಾದ್ರಿ ಸೌಮಿತ್ರಿಯನ್ನೆನಿಸುವನ. ಸುತ್ತ ವೆಂಕಟಾಗಿರಿಯು ಉತ್ತಮ ಅಯೋಧ್ಯ ಸರ್ವೋತ್ತಮನತ ರಾಮಮೂರ್ತಿ ಆಗಿರುವ ಉತ್ತವೇ ದೇವತೆಯು ತಿಂತ್ರಿಣಿ ವಸುದೇವ ಮತ್ತೆ ಶೇಷಾದ್ರಿ ಬಲಭದ್ರನೆಂದೆನಿಸುವನು. ಸುತ್ತ ವೆಂಕಟಾಗಿರಿಯು ಉತ್ತಮ ಮಧುರೆ ಸರ್ವೋತ್ತಮನುತ ಕೃಷ್ಣಮೂರ್ತಿ ಆಗಿರುವ ಸ್ವಾಮಿ ಪುಷ್ಕರಣಿಯ ನಾಮದಿಂದಲೇ ಯಮನೆ ಆ ಮಹಾ ಯಾದವ ಸ್ತೋಮವೇ. ಮೃಗ ವೃಂದ ಕಾಮ ಚರ ಧೇನುಗಳು ನೇಮದಲ್ಲಿ ಗೋಪಿಯರು ತ ಮಹಾ ಗೋಪಾಲ ನಾಮದಿಂದಿರುವ ಆ ಮುಕ್ತ ಬ್ರಹ್ಮ ಸ್ತೋಮವೇ. ಮೃಗ ಪಕ್ಷಿಗಣ ಆ ಮಹಾ ವಾನರ ಸ್ತೋಮ ಸನಕಾದಿಗಳು ಪ್ರೇಮಕರ ಗಿರಿರಾಜ ಭೂಮಿಯಲ್ಲಿ ವೈಕುಂಠ ಶ್ರೀ ಮಹಾಲಕ್ಷ್ಮೀಶತ ಮುಕ್ತಿಗೊಳಯ. ಇಂದಿರೇಶನು ಹೀಗೆ ಒಂದೊಂದುವರ ರೂಪದಿಂದ ಬ್ರಹ್ಮಾದಿಸುರ ವೃಂದವನ ಕೂಡಿ ಆನಂದದಿಂದಾಡುವನು, ಮುಂದೆ ಪರಿಮಿತಿ ಇಲ್ಲವೆಂದು ಆತನ ಸ್ಮೃತಿಗೆ ತಂದು ನಮೋ ಎಂಬೆ ಚಂದಾದ ವೈಕುಂಠ ಮಂದಿರವ ಬಿಟ್ಟು ಸುರವಂದಿತರಂತಾದ್ರಿ ಮಂದಿರವ ಮಾಡಿ ಬಹು ಮಂದಿಯನ್ನು ಸಲಹುವ ನನ್ನ ಮೂರುತಿಯು ದಯದಿಂದ ಮುಗಿಯಿತು. ಇಲ್ಲಿಗೊಂದು ಅಧ್ಯಾಯವು ಸ್ವಾತ್ಮನಾಪಿ ವರಾಹೇಣ ದತ್ತವಾಸಸ್ಥಳಚ್ಯುತಃ ಮಾಯಾವಿ ಬಕುಳ ಭತುಷ್ಟೋ ವ್ಯಾದ್ವೇಂಕಟೇಶ್ವರ. ಒಂದು ದಿನ ವೆಂಕಟಾಪತಿಯು ತ್ವರದಿಂದ ಅರುಣೋದಯಲೆದ್ದನು, ಮುಂದ ಔಷಧವನ್ನು ತರಬೇಕೆಂದು ತೆರಳಿದನು. ಅಂದಿಗಲ್ಲೇ ಭೂವರಾಹನು ಬಂದು ಗರ್ಜನ ಮಾಡುತ್ತಾ ಎದುರಿಗೆ ಮುಂದಕಲ್ಲೇ ಅಡಗಿದನು. ಭಯದಿಂದ ವೆಂಕಟನು ಚಂದದಲ್ಲಿ ಅಡಗಿರುವ ದೇವನ ಬಂದು ಪಿಡಿದನು. ಭೂವರಾಹನು ಮಂದ ಜನರನ್ನೇ ಮೋಹಿಸುತ್ತಾ ಹೀಗೆಂದ ವೆಂಕಟಗೆ, ಇಂದು ನೀನ್ಯಾರೆಲೋ ನರಾಧಮ, ಬಂದ ಕಾರಣವೇನು ಇಲ್ಲಿಗೆ, ಮುಂದೆ ಹೋಗುವಿಯಲ್ಲಿ ನೀನು ಎನ್ನ ಮುಂದೆ ನುಡಿಬೇಗ. ಮಾತು ಕೇಳುತ್ತಲೇ ಪರಿಯ ಬಹು ಸೊಗತು ಮಾತಾಡಿದನು ವೆಂಕಟ. ಮಾತಿಗೆ ಉಸಿರುಗರೆವುತ ಆತನ ಪರಿಯ ಕೂತು ಪೇಳಿದನಾಗ ತನ್ನ ಪುರಾತನ ಕಥೆ ಎಲ್ಲ ಆತಗೆ. ಈತಲೆ ಔಷಧಕ್ಕೆ ಬಂದೆನು ನೀ ತಿಳಿಯೋ ಎಂದ. ಅಪ್ಪಿಕೊಂಡಿ ಮಾತಿಗೆ ಅವನ ಮುಪ್ಪಿನವ ಕ್ರೋಢರೂಪಿಯೋ ತಪ್ಪದಲೆ ಕಣ್ಣೀರು ಸುರಿಸುತ್ತಲಿಪ್ಪ ದುಃಖದಲ್ಲಿ. ಅಪ್ಪಿಕೊಂಡಿ ಹಾಬು ವರಾಹನು ಅಪ್ಪ ವೆಂಕಟರಾಯರಿಬ್ಬರು ಒಪ್ಪಿ ತೋರಿದರಾಗ ಹಾಲಿಗೆ ಹೆಪ್ಪು ಕೊಟ್ಟಂತೆ. ತಮ್ಮೊಳಗೆ ತಾವಿಬ್ಬರು ತಮ್ಮ ಸುಖ ದುಃಖಗಳ ಪೇಳುತ್ತಾ ಸುಮ್ಮನಾಗದೆ ಮತ್ತೆ ನುಡಿದರು ರಮ್ಯ ವಚನಗಳ. ನಮ್ಮ ನಿಮ್ಮ ಭೇಟಿ ಇದು ಸಂಭ್ರಮವು ಆಯಿತು ಇಬ್ಬರಿಗೆ ಬಹು ಸಮ್ಮತ ನಂತಾದ್ರಿ ಎಂಬುವ ರಮ್ಯಗಿರಿಯಲ್ಲಿಯೇ. ಮುಂದೆ ವೆಂಕಟೇಶ ತಾ ಹೀಗೆಂದು ಮಾತಾಡಿದನು, ನಂದೊಂದು ಮಾತಿರುವುದು ಕೇಳೋ ಶ್ರೀ ಧರಣೀಕಾಂತ. ಇಂದು ನಮ್ಮಿಬ್ಬರೊಳಗೆ ಒಂದು ಮಾತು ಉಳಿಯಲಿಲ್ಲ, ನಿನ್ನೊಂದು ಮಾತೇನು ಪೇಳೋ ಶ್ರೀ ಲಕ್ಷ್ಮೀಕಾಂತ. ಕಲಿಯುಗ ಹೋಗುವ ತನಕ ಚಲಿಸದೆ ನಿನ್ನಲ್ಲೇ ಇರುವೆ, ಸ್ಥಳವೊಂದಿಷ್ಟು ಕೊಡು ನೀ ನನಗೆ ಧರಣೀಕಾಂತ. ಸ್ಥಳದ ಸುದ್ದಿ ಒಂದು ಬಿಟ್ಟು ಉಳಿದ ಮಾತನಾಡೋ ನೀನು, ತಿಳಿದಿಹುದು ನಿನ್ನ ಬುದ್ಧಿ ಶ್ರೀ ಲಕ್ಷ್ಮೀಕಾಂತ. ಎನ್ನ ಬುದ್ಧಿ ತೆಗೆಯದಿರು, ಅನ್ಯರಿಗೆ ಹೇಳದಿರು, ನಿನ್ನವನಾಗಿರುವೆ ಕೇಳೋ ಶ್ರೀ ಧರಣೀಕಾಂತ. ನನ್ನವನಾದರೆ ಒಳ್ಳಿತು, ನಿನ್ನಿಂದ ಫಲವೇನೋ ನಿನಗೆ. ಹೊನ್ನು ಎಷ್ಟು ಕೊಡುವೆ ಪೇಳೋ ಶ್ರೀ ಲಕ್ಷ್ಮೀಕಾಂತ. ಕೊಡುವೆನಾ ನಿನಗೇನು, ಇನ್ನು ಬಡವನ ಮಡದಿಯ ಕಳೆದು ಅಡವಿ ಪಾದಾಗಿದ್ದು ಅರಿಯೇಯ ಶ್ರೀ ಧರಣೀಕಾಂತ. ಬಡವ ನೀನಾದರೆ ಬಡವರಲ್ಲ ನಿನ್ನ ಭಕ್ತರು, ಮುಡಿಪು ತಂದು ಮೇಲೆ ಕೊಡು ಶ್ರೀ ಲಕ್ಷ್ಮೀಕಾಂತ. ಅದು ಒಂದು ಬಿಟ್ಟು ಹೇಳೋ, ಮುಂದೆ ಪದ್ಮಾವತಿಯ ಕೂಡಿಕೊಂಡು ಮದುವೆ ಸಾಲ ಮುಟ್ಟಿಸುವೆನು ಶ್ರೀ ಧರಣೀಕಾಂತ. ಮದುವೆ ಸಾಲವನ್ನು ಕೊಟ್ಟು ಮದದಿಂದ ಋಣಮುಕ್ತನಾಗಿ ಅದರ ಮೇಲೆ ಕೊಟ್ಟೀಯನು ಶ್ರೀ ಲಕ್ಷ್ಮೀಕಾಂತ. ಋಣಮುಕ್ತನಾದ ಮೇಲೆ ಕ್ಷಣ ಮಾತ್ರ ಇಲ್ಲಿರುವನಲ್ಲ, ಒಣ ಮಾತೇನೋ ಸ್ಥಳ ಪೇಳನಗೆ ಶ್ರೀ ಧರಣೀಕಾಂತ.
ಗುಣಗಳು ನಿನ್ನಲ್ಲೇ ಇಲ್ಲ, ಹಣವೂ ಕೊಡಲಾಗದು ಮತ್ತೆ. ಒಣ ಸ್ನೇಹಕ್ಕೆ ಸ್ಥಳ ಬಂದೀತೆ ಶ್ರೀ ಲಕ್ಷ್ಮೀಕಾಂತ, ಮುಂಚಿದ್ದ ಈ ಸ್ಥಳವು ಮುಂಚಿನಂಗಿರುವುದು ಇಲ್ಲೇ. ಚಂಚಲನಾಗಲು ಬೇಡ ಶ್ರೀ ಧರಣೀಕಾಂತ, ವಂಚಕನೇ ಸರಿಯೋ ಒಂದಕ್ಕೂ ಕೊಡದ ಲೋಭಿ ಒಳ್ಳೆ ಹಂಚಿಕೆಯವನೋ ನೀನು ಶ್ರೀ ಲಕ್ಷ್ಮೀಕಾಂತ. ನಿನ್ನೊಳು ವಂಚನೆ ಇಲ್ಲ ನಿನ್ನ ಹಿರಿಯತನ ಕಡೆಗೆ, ಚೆನ್ನಾಗಿ ನಾ ನಡೆಸುವನು ಶ್ರೀ ಧರಣೀಕಾಂತ. ಎನ್ನ ಹಿರಿಯತನವೇನೋ ಚೆನ್ನಾಗಿ ನಡೆಸುವುದೇನೋ, ಎನ್ನ ಮುಂದೆ ಪೇಳೇನೋ ನೀನು ಶ್ರೀ ಲಕ್ಷ್ಮೀಕಾಂತ. ನಿನ್ನ ದರ್ಶನವು ಮುಂಚೆ, ನಿನ್ನ ತೀರ್ಥದಲ್ಲೇ ಸ್ನಾನ, ನಿನ್ನ ಅಭಿಷೇಕವು ಮುಂಚೆ ಶ್ರೀ ಧರಣೀಕಾಂತ. ನಿನ್ನ ಮಾತು ಗೆಲ್ಲಿಸುವೆಯೋ ಧನ್ಯ ನೀನು ಧರೆಯೊಳಗೆ, ನಿನ್ನಂತೆ ಆಗಲಿ ಹೋಗೋ ಶ್ರೀ ಲಕ್ಷ್ಮೀಕಾಂತ. 100 ಪಾದ ಅಳೆದು ಕೊಡು ನೀ ಬ್ಯಾರೆ ಸ್ವಾಮಿ, ಪುಷ್ಕರಣಿಯ ತೀರದಲ್ಲಿ ಇರುವೆ ನೀನು ಶ್ರೀ ಧರಣೀಕಾಂತ. 3 ಪಾದದಿಂದ ಹಿಂದಕ್ಕೆ 3 ಲೋಕವನ್ನು ಗೆದ್ದಿ, 100 ಪಾದಕ್ಕಂತೂ ಎಷ್ಟೋ ಲಕ್ಷ್ಮೀಕಾಂತ. ಮತ್ಯ ಕೀಪರಿ ಮಾತಾಡುವಿ ಬಹಳವಾಯಿತು ಎನಗೆ, ಪತ್ಯಕ್ಕೆ ತಡವಾಯಿತೇಡೋ ಶ್ರೀ ಧರಣೀಕಾಂತ. ಸತ್ಯ 100 ಪಾದ ಸಳವು ಕ್ಲುಪ್ತ ಮಾಡಿಕೊಟ್ಟೆ ನಿನಗೆ, ಸ್ವಸ್ಥದಿಂದ ಇರು ಹೋಗೋ ನೀ ಲಕ್ಷ್ಮೀಕಾಂತ. ಸ್ವಸ್ಥದಿಂದಿರುವೆನ್ ಹ್ಯಾಂಗೆ ಪಥ್ಯದಡಿಗೆ ಮಾಡುವಂತ, ಹೆತ್ತ ತಾಯಿಯೂ ಇಲ್ಲವೋ ಎನಗೆ ಶ್ರೀ ಧರಣೀಕಾಂತ. ಹೆತ್ತಾಯಿಯ ಪರಿಯಾಗಿ ನಿನಗೆ ಪಥ್ಯದಡಿಗೆ ಮಾಡುವುದಕ್ಕೆ, ಮತ್ತೆ ಬಕುಳಾವತಿಯ ಕೊಡುವೆ ನೀನು ಶ್ರೀ ಲಕ್ಷ್ಮೀಕಾಂತ. ಇಂಥ ಗಾಯ ಮಾಯುವ ತನಕ ಜೇನುತುಪ್ಪ ಸಾಮಯ ಅನ್ನ ಸಂತತ ಬೇಕಲ್ಲನೆ ಎನಗೆ ಶ್ರೀ ಧರಣೀಕಾಂತ. ಚಿಂತಾಮಣಿಗೆ ಸರಿಯಾದಂತ ನಂತಾದ್ರಿಯಲ್ಲಿದ್ದ ಮೇಲೆ ಚಿಂತೆ ಯಾಕೆ ಆದನು, ಅದನ್ನು ಕೊಡುವೆ ಶ್ರೀ ಲಕ್ಷ್ಮೀಕಾಂತ. ಧರಣಿಯ ರಮಣ ಈ ಪರಿಯು ಬೇಡಿದ್ದು ಕೊಟ್ಟು ತಿರುಗಿದನು ಸ್ವಸ್ಥಳಕ್ಕೆ, ಶ್ರೀದೇವಿಯ ಅರಸತಾಂ ತೆರಳಿದನು ಸ್ವಾಮಿ ಪುಷ್ಕರಣಿಯ ತೀರಕ್ಕೆ. ಸರಸದಲ್ಲಿ ಮುಂದಲ್ಲೇ ಇರುವ ನಿತ್ಯದಲ್ಲಿ ಪರಮ ಬಕುತಳು ಆಗಿ ಇರುವ ಬಕುಳಾವತಿಯ ಕರದಿಂದ ಪಥ್ಯ ಸ್ವೀಕರಿಸುತ್ತವೆ. ನಿತ್ಯದಲ್ಲಿ ಸುರನತಾನಂತಕ್ಕೆ ಗಿರಿಯಲ್ಲಿ ಇರುವವನ ಕರುಣದಲ್ಲಿ ಮುಗಿಗೆ 2 ಅಧ್ಯಾಯವು.